ರಾಜ್ಯದಲ್ಲಿ ಸದ್ಯಕ್ಕೀಗ ಈ ಜಾತಿ ಗಣತಿ ಸಮರ ತಾರಕಕ್ಕೇರಿದೆ. ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಅಂತ ಸೇರಿಸಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೂ ಕೂಡ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಬನ್ನಿ. ಕರ್ನಾಟಕದಲ್ಲಿ ಜಾತಿ ಗಣತಿ ಸಂಘರ್ಷ, ಸಿದ್ದು ಸರ್ಕಾರದ ನಡೆಗೆ ಬಿಜೆಪಿ ಆಕ್ರೋಶ. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನುತುಪ್ಪ ತಿನ್ನುವ ಆಸೆ ಈಡೇರಲಿಲ್ಲ. ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನು ಕಚ್ಚಿಸಿಕೊಂಡು ಅಧಿಕಾರದಿಂದ ಬಸವರಾಜ ಬೊಮ್ಮಾಯಿ ಇಳಿಯಬೇಕಾಯಿತು. ಇದೀಗ ಸಿದ್ದರಾಮಯ್ಯ ಅದೇ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೆಪ್ಟೆಂಬರ್ 22ರಿಂದ ಕರ್ನಾಟಕದಾದ್ಯಂತ ಜಾತಿ ಗಣತಿ ಪ್ರಕ್ರಿಯೆ ಆರಂಭವಾಗಲಿದೆ. ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳು ಇರಲಿದ್ದು, ರಾಜ್ಯದಲ್ಲಿ ಎಷ್ಟು ಜಾತಿಗಳು ಉಪಜಾತಿಗಳಿವೆ ಎಂಬುದರ ಪಟ್ಟಿಯನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ 1500ಕ್ಕೂ ಹೆಚ್ಚು ಜಾತಿಗಳು ಇರುವುದು ತಿಳಿದು ಬಂದಿದೆ. ಬೃಹತ್ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರುಗಳನ್ನು ಸೇರಿಸಲಾಗಿದ್ದು, ಬಿಜೆಪಿ ನಾಯಕರು ಸ್ವಾಮೀಜಿಗಳು ಚರ್ಚೆ ನಡೆಸಿದ್ದಾರೆ. ಬಳಿಕ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ನೀಡಿದೆ. ಸರ್ಕಾರದ ನಡೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟಕ್ಕೆ ತೀರ್ಮಾನಿಸಿದೆ. ಇದರ ಮಧ್ಯೆ ಹಿಂದೂ ವರ್ಸಸ್ ಲಿಂಗಾಯತ ಸಂಘರ್ಷ ತಾರಕಕ್ಕೇರಿದೆ. ಮುಸ್ಲಿಂ ಟೋಪಿ ಹಾಕಿದ್ರೆ ಸಿಎಂಗೆ ಖುಷ್. ರೇಷ್ಮೆ ಪಟ್ಟಗ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ, ಅವ್ರ ತಪ್ಪಿಗೆ ಹಾಕಿದ್ರೆ ಹಿಂಗ್ ಒತ್ತತ್ತಿ ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರ ಏನಾಗ್ತಾರತ್ತ, ಮತ್ ಹಿಂಗೆ ಆಗ್ಬಿಡ್ರಪ್ಪ, ಮುಂದರೆ ಹಾಕ್ಬೇಕು ನಿಮಗ. ಜಾತಿ ಗಣತಿಗೆ ಯದುವೀರ್ ಒಡೆಯರ್ ಕಿಡಿ. ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಕೈ ಬಿಡಬೇಕಾಗಿದೆ. ಜಾತಿ ದಂಗಲ್. ರಾಜ್ಯದಲ್ಲಿ ಹಿಂದೂ ವರ್ಸಸ್ ಲಿಂಗಾಯತ ಧರ್ಮ ಸಂಘರ್ಷ ತಾರಕಕ್ಕೇರಿದೆ. ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ನಮೂದಿಸಬೇಕು ಎಂದು ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಕರೆ ನೀಡಿದ್ದರು. ಆ ಕರೆ ವಿರುದ್ಧ ಬಿಜೆಪಿ ಲಿಂಗಾಯತ ನಾಯಕರು ಕಿಡಿಕಾರಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು ಎಂದು ಲಿಂಗಾಯತ ನಾಯಕರ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರು ಉಲ್ಲೇಖಿಸಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಮತಾಂತರಗೊಂಡವರನ್ನ ಜಾತಿ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ತಪ್ಪೇನು ಎಂದು ಸರ್ಕಾರ ಪ್ರಶ್ನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸದ್ಯಕ್ಕೀಗ ಈ ಜಾತಿ ಗಣತಿ ಸಮರ ತಾರಕಕ್ಕೇರಿದೆ. ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಅಂತ ಸೇರಿಸಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೂ ಕೂಡ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಬನ್ನಿ. ಕರ್ನಾಟಕದಲ್ಲಿ ಜಾತಿ ಗಣತಿ ಸಂಘರ್ಷ, ಸಿದ್ದು ಸರ್ಕಾರದ ನಡೆಗೆ ಬಿಜೆಪಿ ಆಕ್ರೋಶ. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನುತುಪ್ಪ ತಿನ್ನುವ ಆಸೆ ಈಡೇರಲಿಲ್ಲ. ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನು ಕಚ್ಚಿಸಿಕೊಂಡು ಅಧಿಕಾರದಿಂದ ಬಸವರಾಜ ಬೊಮ್ಮಾಯಿ ಇಳಿಯಬೇಕಾಯಿತು. ಇದೀಗ ಸಿದ್ದರಾಮಯ್ಯ ಅದೇ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೆಪ್ಟೆಂಬರ್ 22ರಿಂದ ಕರ್ನಾಟಕದಾದ್ಯಂತ ಜಾತಿ ಗಣತಿ ಪ್ರಕ್ರಿಯೆ ಆರಂಭವಾಗಲಿದೆ. ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳು ಇರಲಿದ್ದು, ರಾಜ್ಯದಲ್ಲಿ ಎಷ್ಟು ಜಾತಿಗಳು ಉಪಜಾತಿಗಳಿವೆ ಎಂಬುದರ ಪಟ್ಟಿಯನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ 1500ಕ್ಕೂ ಹೆಚ್ಚು ಜಾತಿಗಳು ಇರುವುದು ತಿಳಿದು ಬಂದಿದೆ. ಬೃಹತ್ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರುಗಳನ್ನು ಸೇರಿಸಲಾಗಿದ್ದು, ಬಿಜೆಪಿ ನಾಯಕರು ಸ್ವಾಮೀಜಿಗಳು ಚರ್ಚೆ ನಡೆಸಿದ್ದಾರೆ.
ಬಳಿಕ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ನೀಡಿದೆ. ಸರ್ಕಾರದ ನಡೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟಕ್ಕೆ ತೀರ್ಮಾನಿಸಿದೆ. ಇದರ ಮಧ್ಯೆ ಹಿಂದೂ ವರ್ಸಸ್ ಲಿಂಗಾಯತ ಸಂಘರ್ಷ ತಾರಕಕ್ಕೇರಿದೆ. ಮುಸ್ಲಿಂ ಟೋಪಿ ಹಾಕಿದ್ರೆ ಸಿಎಂಗೆ ಖುಷ್. ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ, ಅವ್ರ ತಪ್ಪಿಗೆ ಹಾಕಿದ್ರೆ ಹಿಂಗ್ ಒತ್ತತ್ತಿ ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರೆ ಏನಾಗ್ತಾರತ್ತ ಮತ್ತೆ ಹೀಗೆ ಆಗ್ಬಿಡ್ರಪ್ಪ, ಮುಂದರೆ ಹಾಕ್ಬೇಕು ನಿಮಗ. ಜಾತಿ ಗಣತಿಗೆ ಯದುವೀರ್ ಒಡೆಯರ್ ಕಿಡಿ. ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಕೈ ಬಿಡಬೇಕಾಗಿದೆ. ಜಾತಿ ದಂಗಲ್. ರಾಜ್ಯದಲ್ಲಿ ಹಿಂದೂ ವರ್ಸಸ್ ಲಿಂಗಾಯತ ಧರ್ಮ ಸಂಘರ್ಷ ತಾರಕಕ್ಕೇರಿದೆ. ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ನಮೂದಿಸಬೇಕು ಎಂದು ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಕರೆ ನೀಡಿದ್ದರು. ಆ ಕರೆ ವಿರುದ್ಧ ಬಿಜೆಪಿ ಲಿಂಗಾಯತ ನಾಯಕರು ಕಿಡಿಕಾರಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು ಎಂದು ಲಿಂಗಾಯತ ನಾಯಕರ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರು ಉಲ್ಲೇಖಿಸಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಮತಾಂತರಗೊಂಡವರನ್ನ ಜಾತಿ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ತಪ್ಪೇನು ಎಂದು ಸರ್ಕಾರ ಪ್ರಶ್ನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸದ್ಯಕ್ಕೀಗ ಈ ಜಾತಿ ಗಣತಿ ಸಮರ ತಾರಕಕ್ಕೇರಿದೆ. ಜಾತಿ ಕಾಲಂನಲ್ಲಿ ಕ್ರಿಶ್ಚಿಯನ್ ಅಂತ ಸೇರಿಸಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೂ ಕೂಡ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ಕೊಬನ್ನಿ. ಕರ್ನಾಟಕದಲ್ಲಿ ಜಾತಿ ಗಣತಿ ಸಂಘರ್ಷ. ಸಿದ್ದು ಸರ್ಕಾರದ ನಡೆಗೆ ಬಿಜೆಪಿ ಆಕ್ರೋಶ. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನುತುಪ್ಪ ತಿನ್ನುವ ಆಸೆ ಈಡೇರಲಿಲ್ಲ. ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿ ಜೇನು ಕಚ್ಚಿಸಿಕೊಂಡು ಅಧಿಕಾರದಿಂದ ಬಸವರಾಜ ಬೊಮ್ಮಾಯಿ ಇಳಿಯಬೇಕಾಯಿತು. ಇದೀಗ ಸಿದ್ದರಾಮಯ್ಯ ಅದೇ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೆಪ್ಟೆಂಬರ್ 22ರಿಂದ ಕರ್ನಾಟಕದಾದ್ಯಂತ ಜಾತಿ ಗಣತಿ ಪ್ರಕ್ರಿಯೆ ಆರಂಭವಾಗಲಿದೆ. ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳು ಇರಲಿದ್ದು, ರಾಜ್ಯದಲ್ಲಿ ಎಷ್ಟು ಜಾತಿಗಳು ಉಪಜಾತಿಗಳಿವೆ ಎಂಬುದರ ಪಟ್ಟಿಯನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ 1500ಕ್ಕೂ ಹೆಚ್ಚು ಜಾತಿಗಳು ಇರುವುದು ತಿಳಿದು ಬಂದಿದೆ. ಬೃಹತ್ ಹೋರಾಟಕ್ಕೆ ಬಿಜೆಪಿ ತೀರ್ಮಾನ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರುಗಳನ್ನು ಸೇರಿಸಲಾಗಿದ್ದು, ಬಿಜೆಪಿ ನಾಯಕರು ಸ್ವಾಮೀಜಿಗಳು ಚರ್ಚೆ ನಡೆಸಿದ್ದಾರೆ. ಬಳಿಕ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ನೀಡಿದೆ. ಸರ್ಕಾರದ ನಡೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟಕ್ಕೆ ತೀರ್ಮಾನಿಸಿದೆ. ಇದರ ಮಧ್ಯೆ ಹಿಂದೂ ವರ್ಸಸ್ ಲಿಂಗಾಯತ ಸಂಘರ್ಷ ತಾರಕಕ್ಕೇರಿದೆ. ಮುಸ್ಲಿಂ ಟೋಪಿ ಹಾಕಿದ್ರೆ ಸಿಎಂಗೆ ಖುಷ್. ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆಯ್ತಲ್ಲ, ಅವ್ರ ತಪ್ಪಿಗೆ ಹಾಕಿದ್ರೆ ಹಿಂಗ್ ಒತ್ತತ್ತಿ ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರೆ ಏನಾಗ್ತಾರತ್ತ ಮತ್ತೆ ಹೀಗೆ ಆಗ್ಬಿಡ್ರಪ್ಪ, ಮುಂದರೆ ಹಾಕ್ಬೇಕು ನಿಮಗ. ಜಾತಿ ಗಣತಿಗೆ ಯದುವೀರ್ ಒಡೆಯರ್ ಕಿಡಿ. ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಕೈ ಬಿಡಬೇಕಾಗಿದೆ. ಜಾತಿ ದಂಗಲ್. ರಾಜ್ಯದಲ್ಲಿ ಹಿಂದೂ ವರ್ಸಸ್ ಲಿಂಗಾಯತ ಧರ್ಮ ಸಂಘರ್ಷ ತಾರಕಕ್ಕೇರಿದೆ. ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ನಮೂದಿಸಬೇಕು ಎಂದು ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಕರೆ ನೀಡಿದ್ದರು. ಆ ಕರೆ ವಿರುದ್ಧ ಬಿಜೆಪಿ ಲಿಂಗಾಯತ ನಾಯಕರು ಕಿಡಿಕಾರಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು ಎಂದು ಲಿಂಗಾಯತ ನಾಯಕರ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ.
ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳ ಹೆಸರು ಉಲ್ಲೇಖಿಸಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಮತಾಂತರಗೊಂಡವರನ್ನ ಜಾತಿ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ತಪ್ಪೇನು ಎಂದು ಸರ್ಕಾರ ಪ್ರಶ್ನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.